ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿ ಇಂದು ಮಾರುಕಟ್ಟೆಯಲ್ಲಿ ಸ್ಮಾರ್ಟ್ಫೋನ್ಗಳಿಗೆ ಇರುವಷ್ಟು ಬೇಡಿಕೆ ಇತರೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಇಲ್ಲ ಎನ್ನಬಹುದು. ಇದಕ್ಕೆ ಮುಖ್ಯ ಕಾರಣ ಕೈಗೆಟುಕುವ ದರದಲ್ಲಿ ಮೊಬೈಲ್ಗಳು ಸಿಗ್ತಾ ಇರೋದು. ಹಲವು ವರದಿಗಳ ಪ್ರಕಾರ ಹೆಚ್ಚಿನವರು ಯಾವುದೇ ಸ್ಮಾರ್ಟ್ಫೋನ್ ಅನ್ನ ಖರೀದಿಸುವ ಮುನ್ನ ಆ ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ಎಷ್ಟು ಅಗಲ ಮತ್ತು ಉದ್ದ ಇದೆ ಅಂತ ನೋಡಿ ಫೋನ್ ಅನ್ನ ಖರೀದಿಸ್ತಾರಂತೆ. ಅಂದ್ರೆ ಫೋನ್ನ ಡಿಸ್ಪ್ಲೇ ಗಾತ್ರಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಉಳಿದಂತೆ ಸ್ಮಾರ್ಟ್ಫೋನ್ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳಿದವರು ಆ ಫೋನಿನ ವೇಗ ಎಷ್ಟು, ಸಾಫ್ಟ್ವೇರ್ ಯಾವುದು ಎಂದೆಲ್ಲ ಚೆಕ್ ಮಾಡ್ತಾರಂತೆ. ಆದರೆ ನಿಮಗೆ ಗೊತ್ತಾ, 100 ಜನ ಸ್ಮಾರ್ಟ್ಫೋನ್ ಖರೀದಿದಾರರಲ್ಲಿ 90 ಜನರಿಗೆ ತಮ್ಮ ಸ್ಮಾರ್ಟ್ಫೋನ್ನ ಸ್ಕ್ರೀನ್ನ ಗುಣಮಟ್ಟ ಎಷ್ಟಿದೆ ಎಂಬುದೇ ತಿಳಿದಿರೋದಿಲ್ಲ. ಸ್ಮಾರ್ಟ್ಫೋನ್ ಸ್ಕ್ರೀನ್ ವಿಚಾರದಲ್ಲಿ ನಾವು ತಿಳಿಯಬೇಕಾಗಿರುವುದು ಬಹಳಷ್ಟಿದೆ. ಇತ್ತೀಚಿನ ಸ್ಮಾರ್ಟ್ಫೋನ್ಗಳಲ್ಲಿ ಹೆಚ್ಚು ಪ್ರಮುಖವಾದುದು ಅದರ ಡಿಸ್ಪ್ಲೇ. ಆ ಫೋನಿನ ಡಿಸ್ಪ್ಲೇಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾದರೂ ಆ ಸ್ಮಾರ್ಟ್ಫೋನ್ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದು ತಿಳಿದಿದೆ. ಆದರೂ ಹೆಚ್ಚಿನವರು ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಗುಣಮಟ್ಟ ಹೇಗಿದೆ ಎಂಬುದನ್ನು ಪರಿಶೀಲಿಸದೆಯೇ ಮೊಬೈಲ್ ಖರೀದಿಸುತ್ತಿದ್ದಾರೆ. ಈಗಿನ ಡಿಜಿಟಲ್ ಯುಗದಲ್ಲಿ ಅನೇಕ ಫೋನ್ಗಳು ಲಭ್ಯವಿದ್ದು ಅವುಗಳ ಡಿಸ್ಪ್ಲೇ ಬದಲಾಗ್ತಲೇ ಇರುತ್ತೆ. ಡಿಸ್ಪ್ಲೇ ವಿಷಯಕ್ಕೆ ಬಂದಾಗ ಇದಕ್ಕೆ ಸಂಬಂಧಿಸಿದ ಹಲವಾರು ಅಂಶಗಳತ್ತ ಕೂಡ ಗಮನ ಹರಿಸಬೇಕಾಗಿದೆ. ಪಿಕ್ಸೆಲ್, ರೆಸಲ್ಯೂಷನ್, PPI ಹೀಗೆ ಇನ್ನಷ್ಟು ಅಂಶಗಳು ಪ್ರಾಧಾನ್ಯತೆಯನ್ನ ಪಡೆದುಕೊಳ್ತವೆ. ಫೋನ್ನ ಗುಣಮಟ್ಟ, ಬೆಲೆಯನ್ನ ಈ ಡಿಸ್ಪ್ಲೇಗಳು ಆಧರಿಸಿವೆ. ಹಾಗಾಗಿ ನಿಮ್ಮ ಸ್ಕ್ರೀನ್ ಡೆನ್ಸಿಟಿ ವ್ಯಾಲ್ಯೂವನ್ನ ಕಂಡುಕೊಳ್ಳುವುದು ಹೇಗೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿದೆ. ಸ್ಮಾರ್ಟ್ಫೋನ್ ಡಿಸ್ಪ್ಲೇಯಲ್ಲಿ PPI ಎಂದರೇನು? PPI ಎಂದರೆ ಪಿಕ್ಸೆಲ್ ಪರ್ ಇಂಚ್. ಎಲೆಕ್ಟ್ರಾನಿಕ್ ಇಮೇಜ್ ಸಾಧನದಲ್ಲಿರುವ ಪಿಕ್ಸೆಲ್ ಡೆನ್ಸಿಟಿಯ ಅಳತೆಯನ್ನ ಇದು ಒಳಗೊಂಡಿದೆ. ಕಂಪ್ಯೂಟರ್ ಮಾನಿಟರ್ ಅಥವಾ ಟಿವಿ ಡಿಸ್ಪ್ಲೇ, ಕ್ಯಾಮೆರಾ ಅಥವಾ ಇಮೇಜ್ ಸ್ಕ್ಯಾನರ್ನಲ್ಲಿ PPI ಅನ್ನ ಕಂಡುಕೊಳ್ಳಬಹುದು. ಡಿಸ್ಪ್ಲೇ ಸ್ಕ್ರೀನ್ನಲ್ಲಿರುವ ಪಾಯಿಂಟ್ಗಳ ತೀಕ್ಷ್ಣತೆಯ ಅಳತೆಯನ್ನ PPI ಎಂದು ಸರಳವಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ. ಅದೇ ರೀತಿಯಲ್ಲಿ ಮತ್ತೊಂದು ಪ್ರಮುಖವಾಗಿರುವುದು DPI. DPI ಎಂದರೆ ಡಾಟ್ಸ್ ಪರ್ ಇಂಚ್. ಇದು ಸ್ಕ್ರೀನ್ ಮತ್ತು ಇನ್ಪ್ರಿಂಟ್ ಇವೆರಡರಲ್ಲೂ ಇರುವ ಇಮೇಜ್ನ ರೆಸಲ್ಯೂಷನ್ ಅನ್ನ ಅಳತೆ ಮಾಡುತ್ತೆ. ನೀವು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಾಗ ಹೆಚ್ಚಿನ APK ಫೈಲ್ಗಳನ್ನು ಇಂಟರ್ನೆಟ್ನಲ್ಲಿ ಕಂಡಿರ್ತೀರಿ. ಈ APK ಫೈಲ್ಗಳನ್ನು ಬೇರೆ ಬೇರೆ ಅಂಶಗಳ ಮೂಲಕ ವರ್ಗೀಕರಿಸಲಾಗುತ್ತೆ. ಅಂದರೆ ಪ್ರೊಸೆಸರ್ ಪ್ರಕಾರಗಳು ಮತ್ತು DPI ಮೌಲ್ಯಗಳು ಎಂದಾಗಿದೆ. ಇದು ಡಿವೈಸ್ನ ಡಿಸ್ಪ್ಲೇ ಡೆನ್ಸಿಟಿಯನ್ನು ಪ್ರತಿನಿಧಿಸುತ್ತಿದ್ದು, ಇದರಿಂದ ಬಳಕೆದಾರರು ಸ್ಕ್ರೀನ್ ಮೇಲೆ ಯಾವ ಬಗೆಯ ಅಂಶ ಸರಿ ಹೊಂದುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಸ್ಮಾರ್ಟ್ಫೋನ್ ಡಿಸ್ಪ್ಲೇಯಲ್ಲಿ DPI ಮೌಲ್ಯ ತಿಳಿಯುವುದು ಹೇಗೆ? ನಿಮ್ಮ ಫೋನ್ನ DPI ಮೌಲ್ಯವನ್ನು ಕಂಡುಕೊಳ್ಳಲು ನೀವು ಡಿಸ್ಪ್ಲೇ ಇನ್ಫೋ ಅಪ್ಲಿಕೇಶನ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ಈಗ ಡೆನ್ಸಿಟಿಯತ್ತ ಗಮನ ಹರಿಸಿ ಮತ್ತು APK ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸೈಟ್ಗೆ ಹೋಗಿ ನಂತರ ಮೊಬೈಲ್ನ ಹೆಸರಿನಲ್ಲಿರುವ DPI ಮೌಲ್ಯವನ್ನು ಪರಿಶೀಲಿಸಿಕೊಳ್ಳಬಹುದು. ಅಲ್ಲದೆ ಪ್ರತಿ ಫೋನ್ ಯೂಸರ್ ಗೈಡ್ನಲ್ಲಿ ಕೂಡ ಫೋನ್ ಡಿಸ್ಪ್ಲೇ ವೈಶಿಷ್ಟ್ಯಗಳ ಕುರಿತು ಮಾಹಿತಿ ಇರುತ್ತೆ. ಅಂದರೆ ಯಾವ ಡಿಸ್ಪ್ಲೇ, ಅದರ ರಿಫ್ರೆಶ್ ರೇಟ್ ಎಷ್ಟಿದೆ, ರೆಸಲ್ಯೂಷನ್ ಎಷ್ಟು, ಯಾವ ಗೇಮಿಂಗ್ ವಿಡಿಯೋ ಬೆಂಬಲಿಸುತ್ತದೆ ಎನ್ನುವ ವಿವರಗಳು ಇರ್ತವೆ. ಡಿಸ್ಪ್ಲೇ ಉತ್ಕೃಷ್ಟ ಮಟ್ಟದ್ದಾಗುತ್ತಾ ಹೋದಂತೆ ಫೋನ್ ಬೆಲೆಯೂ ಹೆಚ್ಚು. ಅಲ್ಲದೆ ಒರಿಜಿನಲ್ ಡಿಸ್ಪ್ಲೇ ಬದಲಾಯಿಸಿ ಹೊಸದು ಹಾಕಲು ಕೂಡ ದುಬಾರಿ ವೆಚ್ಚವಾಗುತ್ತದೆ ಎನ್ನುವುದು ನಿಮ್ಮ ಗಮನದಲ್ಲಿ ಇರಲಿ.